ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 14 ಪಾಯಿಂಟ್ಸ್ ಡೌನ್ ಆಗಿ 84,914 ಕ್ಲೋಸ್ ಆಗಿದೆ. ನಿಫ್ಟಿ 1 ಪಾಯಿಂಟ್ ಗೇನ್ ಆಗಿ 25,940 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 137 ಪಾಯಿಂಟ್ಸ್ ಡೌನ್ ಆಗಿ 53,968 ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ 50 ಫಸ್ಟ್ ಟೈಮ್ 26,000 ರೀಚ್ ಆಗಿದೆ, ಮತ್ತೆ ಅಲ್ಲಿಂದ ಡೌನ್ ಆಗಿದೆ. ಇವತ್ತು ಒಂದು ಡೇಟಾ ನೋಡಿದೆ. ಈ ಡೇಟಾದಲ್ಲಿ ಪ್ರತಿ 1000 ಪಾಯಿಂಟ್ಸ್ ರೀಚ್ ಆಗೋದಕ್ಕೆ ನಿಫ್ಟಿ ಎಷ್ಟು ದಿನ ಟೈಮ್ ತೊಗೊಂಡಿದೆ. ಜೂನ್ ಮಂತಲ್ಲಿ ನಿಫ್ಟಿ 1000 ಪಾಯಿಂಟ್ಸ್ ಮೂವ್ ಆಗಿದೆ, ಅಂದರೆ 23,000ಇಂದ 24,000ಗೆ ರೀಚ್ ಆಗಿದೆ ಎಲೆಕ್ಷನ್ ರ್ಯಾಲಿಯಿಂದ. ಜುಲೈಯಲ್ಲಿ ಮತ್ತೆ 1000 ಪಾಯಿಂಟ್ಸ್ ಮೂವ್ ಆಗಿದೆ, 24,000ಇಂದ 25,000ಗೆ. ಮತ್ತು ಆಗಸ್ಟಲ್ಲಿ ಮಾರ್ಕೆಟ್ ಸ್ವಲ್ಪ ಕರೆಕ್ಟ್ ಆಗಿದೆ, ನಿಯರ್ಲಿ 1000 ಪಾಯಿಂಟ್ಸ್ ಕರೆಕ್ಟ್ ಆಗಿದೆ. ಯಾಕಂದರೆ ಡಾಲರ್ ವರ್ಸಸ್ ಯೆನ್ ಮತ್ತು US ವೀಕ್ ಡೇಟಾಯಿಂದ ಆವಾಗ 1000 ಪಾಯಿಂಟ್ಸ್ ಕರೆಕ್ಟ್ ಆಗಿತ್ತು. ಮತ್ತು ಆಗಸ್ಟಿಂದ 1.25 ತಿಂಗಳಾದಮೇಲೆ ಇವತ್ತು ನಿಫ್ಟಿ 1000 ಪಾಯಿಂಟ್ಸ್ ಮೂವ್ ಆಗಿದೆ, ಅಂದರೆ 25,000ಇಂದ 26,000ಗೆ ರೀಚ್ ಆಗಿದೆ. ಈ 1000 ಪಾಯಿಂಟ್ಸ್ ಮೂವ್ ಆಗೋದಕ್ಕೆ ನಿಫ್ಟಿ 38 ಸೆಷನ್ ತೊಗೊಂಡಿದೆ. ನೆಕ್ಸ್ಟ್ ಇನ್ನೂ 1000 ಪಾಯಿಂಟ್ಸ್ ಮೂವ್ ಆಗೋದಕ್ಕೆ ಇನ್ನೆಷ್ಟು ದಿನ ತೊಗೊಬೋದು? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ನನ್ನ ಪ್ರಕಾರ ಒಂದು ಡೇಟಾನ ಶೇರ್ ಮಾಡ್ತೀನಿ ನೋಡಿ. ಈ ಅಕ್ಟೋಬರ್ ಮಂತಲ್ಲೇ ಇನ್ನೂ 1000 ಪಾಯಿಂಟ್ಸ್ ಮೂವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದರೆ ಈ 1000 ಪಾಯಿಂಟ್ಸ್ ಮೂವ್ ಆಗೋಕ್ಕೆ ಯಾವ ಡೇಟಾ ಡ್ರೈವ್ ಮಾಡುತ್ತೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೊದಲನೇದಾಗಿ ಅಕ್ಟೋಬರ್ 9th RBI ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ, ಮತ್ತು ಅವತ್ತೇ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ ಮಿನಿಟ್ಸ್ ಮೀಟಿಂಗಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಅಕ್ಟೋಬರ್ 10th Q2 ರಿಸಲ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಈ ರಿಸಲ್ಟ್ಸ್ ಏನಾದರೂ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ನಿಫ್ಟಿ 50 27,000 ಈಸಿಯಾಗಿ ರೀಚ್ ಆಗ್ಬೋದು. ಮತ್ತೆ ಇವಾಗಿರೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ Q2 ರಿಸಲ್ಟ್ ಸ್ವಲ್ಪ ಡೌನ್ ಆಗುತ್ತೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಸ್ಟಾಕ್ ಫಾಲ್ ಆದರೆ ಆ ಸ್ಟಾಕ್ ಒಳಗಡೆ ಇನ್ಫ್ಲೋಸ್ ಬರ್ತಾ ಹೋದ್ರೆ, ಅಂದರೆ ಇವಾಗ ಇನ್ವೆಸ್ಟರ್ಸ್ ಏನಾದರೂ ಸ್ಟಾಕ್ ಫಾಲ್ ಆಗಿ ಆವರೇಜ್ ಮಾಡ್ಕೊಂಡ್ರೆ ಅದು ಪಾಸಿಟಿವ್ ಆಗುತ್ತೆ. ಅಥವಾ ರಿಸಲ್ಟ್ಸ್ ಏನಾದರೂ ನೆಗೆಟಿವ್ ಆಗಿ ಬಂದಿದೆ, ಇವಾಗ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ ಅಂತ ಏನಾದರೂ ಹೋದರೆ ಅದು ಮಾರ್ಕೆಟ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಆದರೆ ಒಂದು ನೆಗೆಟಿವ್ ಏನಂದರೆ, ಈ Q2 ರಿಸಲ್ಟ್ಸ್ ಏನಾದರೂ ಇಯರ್ ಆನ್ ಇಯರಲ್ಲಿ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಡಿಕ್ಲೈನ್ ಆದರೆ ನಿಫ್ಟಿ ಮತ್ತೆ 25,500ಗೆ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಈ Q2 ರಿಸಲ್ಟ್ಸ್ ಏನಾದರೂ ಸ್ವಲ್ಪ ಡೌನ್ ಆಗಿ ಬಂದರೆ, ಅಂದರೆ ಇಯರ್ ಆನ್ ಇಯರ್ ರಿಸಲ್ಟ್ಸ್ ಏನಾದರೂ ಡಿಕ್ಲೈನ್ ಆದರೆ, ಆ ಡಿಕ್ಲೈನ್ ಆಗಿದ್ದರಿಂದ ಸ್ಟಾಕ್ ಏನಾದರೂ ಫಾಲ್ ಆದರೆ, ಆವಾಗ ಇನ್ವೆಸ್ಟರ್ಸ್ ಏನಾದರೂ ಆವ್ರೇಜ್ ಮಾಡಿಕೊಂಡ್ರೆ ಆ ಸ್ಟಾಕ್ನ ಅದು ಪಾಸಿಟಿವ್ ಆಗಿ ತೊಗೊಳುತ್ತೆ. ಅಥವಾ ರಿಸಲ್ಟ್ಸ್ ವೀಕಾಗಿ ಬಂದಿದೆ ಅಂತ ಪ್ರಾಫಿಟ್ ಏನಾದರೂ ಬುಕ್ ಮಾಡಿದ್ರೆ ಆವಾಗ ನೆಗೆಟಿವ್ ಆಗ್ತಾ ಹೋಗುತ್ತೆ. ನೋಡೋಣ ಯಾವ ಸ್ಟಾಕ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಎಲ್ಲ. ಈ Q2 ರಿಸಲ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ಗೆ. ಯಾಕಂದರೆ ಈ ಬುಲ್ ರನ್ ಲಾಸ್ಟ್ ಇಯರ್ ಜುಲೈ ಮಂತಲ್ಲಿ ಶುರುವಾಗಿದ್ದು, ಆ ಜುಲೈ ಮಂತಿಂದ ಪ್ರತಿ ರಿಸಲ್ಟ್ಸನ್ನು ಪಾಸಿಟಿವ್ ಆಗಿ ಪೋಸ್ಟ್ ಮಾಡ್ತಾ ಬಂದರು ಕಂಪನೀಸ್. ಆದರೆ ಈ ಕ್ವಾರ್ಟರಲ್ಲಿ ಅದೇ ಥರ ಪಾಸಿಟಿವ್ ರಿಸಲ್ಟ್ನ ಪೋಸ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ ಕಂಪನೀಸ್ಗೆ. ಜೊತೆಗೆ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನಲ್ಲಿ ಬೆಸ್ಟ್ ರಿಸಲ್ಟ್ನ ಪೋಸ್ಟ್ ಮಾಡಿದ್ರೆ ಆ ಸ್ಟಾಕ್ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಕಮಿಂಗ್ ಡೇಸಲ್ಲಿ. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇವಾಗ ಪ್ರತಿ ಒಂದು ಸ್ಟಾಕು ಓವರ್ ವ್ಯಾಲ್ಯೂಯೇಷನಲ್ಲಿದೆ. ಅಂದರೆ ಪ್ರತಿ ಒಂದು ಸ್ಟಾಕು ಓವರ್ ವ್ಯಾಲ್ಯೂಯೇಷನ್ ಇದೆ ಅಂತ ಹೇಳ್ತಾ ಇಲ್ಲ. ನೋಡ್ಕೊಳ್ಳಿ ಯಾವ್ಯಾವ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಇದೆ, ಯಾವ್ಯಾವ ಸ್ಟಾಕ್ ಅಂಡರ್ ವ್ಯಾಲ್ಯೂಯಲ್ಲಿದೆ, ಯಾವುದು ಈ ಬುಲ್ ರನ್ನಲ್ಲಿ ಪರ್ಫಾರ್ಮೇ ಮಾಡಿಲ್ಲ ಅಂತ ಇಲ್ಲ. ಪ್ರತಿಯೊಂದು ನೋಡ್ಕೊಳ್ಳಿ ರಿಸಲ್ಟ್ಸ್ ಅಪ್ಡೇಟ್ ಆದಮೇಲೆ. ಮತ್ತೆ ಇವತ್ತು ಓವರ್ ಆಲ್ ಮಾರ್ಕೆಟ್ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ಎಲ್ಲ ಇಂಡಿಸೀಸ್ ಅಂದರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲನೂ ಫ್ಲ್ಯಾಟಾಗೆ ಕ್ಲೋಸ್ ಆಗಿರೋದು. ಮತ್ತು ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಎಲ್ಲ ಸೆಕ್ಟರ್ ಇನ್ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಆಗಿ ಮಾತ್ರನೇ ಕ್ಲೋಸ್ ಆಗಿರೋದು. ಆದರೆ ಇವತ್ತು ಮೆಟಲ್ ಸೆಕ್ಟರ್ ಮಾತ್ರ 3% ಮೂವ್ ಆಗಿದೆ. ಯಾಕಂದರೆ ಇವತ್ತು PBOC ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾದಲ್ಲಿ ಇವತ್ತು 10 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ದಾರೆ. ಈ ರೇಟ್ ಕಟ್ ಇಂದನೇ ಇವತ್ತು ಮೆಟಲ್ ಸ್ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಇವತ್ತು ಮಾರ್ಕೆಟ್ಗೆ 3 IPOs ಲಿಸ್ಟ್ ಆಗಿದೆ. ಒಂದೊಂದಾಗಿ ನೋಡೋಣ ಇನ್ವೆಸ್ಟರ್ಸ್ಗೆ ಯಾವುದಾದ್ರು ಎಷ್ಟು ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ ಅಂತ. ಮೊದಲನೇದಾಗಿ ಆರ್ಕಿಡ್ ಡೆವಲಪರ್ಸ್. ಈ ಕಂಪ್ನಿ ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 36% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ವೆಸ್ಟರ್ನ್ ಕ್ಯಾರಿಯರ್ಸ್. ಈ ಕಂಪ್ನಿ ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿ ಇನ್ವೆಸ್ಟರ್ಸ್ಗೆ ನಿಲ್ ಲಿಸ್ಟಿಂಗ್ ಗೇನ್ಸ್, ಅಂದರೆ 0 ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ 5%ಗೆ ಫಾಲ್ ಆಗಿದೆ. ನಾರ್ತನ್ ಆರ್ಕ್ ಕ್ಯಾಪಿಟಲ್. ಈ ಕಂಪನಿ ಸಹ ಇವತ್ತು ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಇನ್ವೆಸ್ಟರ್ಸ್ಗೆ 33% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಮಾರ್ಕೆಟ್ ಕ್ಲೋಸ್ ಆಗೋಷ್ಟೊತ್ತಿಗೆ 20%ಗೆ ಫಾಲ್ ಆಗಿದೆ. ನೆಕ್ಸ್ಟ್ ಆಸ್ಟ್ರಾಜೆನ್ ಫಾರ್ಮಾ. ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 12%ವರೆಗೂ ಮೂವ್ ಆಯಿತು. ಫಸ್ಟ್ ಇವಾಗ ಈ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ಈ ಆಸ್ಟ್ರಾಜೆನ್ ಒಂದು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ.
ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್ ಎಲ್ಲನೂ ಮಾಡುತ್ತೆ. ಇವತ್ತು ಅಪ್ಡೇಟ್ ಏನು ಬಂದಿದೆ ಅಂದರೆ ಈ ಡ್ರಗ್ನ ಇಂಪೋರ್ಟ್ ಮಾಡಿ ಸೆಲ್ ಮಾಡ್ಬೋದು ಅಂತ ಅಪ್ರೂವಲ್ ಸಿಕ್ಕಿರೋದು. ಈ ಡ್ರಗ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಯೂಸ್ ಮಾಡ್ತಾರೆ. ಈ ಅಪ್ರೂವಲ್ ಸಿಕ್ಕಿದ್ದಕ್ಕೇ ಇವತ್ತು ಈ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. L&T ಲಾರ್ಸನ್ ಆ್ಯಂಡ್ ಟೂಬ್ರೋ ಅಂಡರಲ್ಲಿ ವರ್ಕ್ ಮಾಡೋ L&T ಪವರ್ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಂಪನಿಗೆ ಒಂದು ಮೆಗಾ ಆರ್ಡರ್ ವಿನ್ ಆಗಿದೆ. ಈ ಆರ್ಡರ್ ಟೋಟಲ್ ವರ್ತ್ ಬಂದು 10,000 to 15,000 crores ಅಂತ ಹೇಳಿದ್ದಾರೆ. ಏನಕ್ಕಂದರೆ ಎಲೆಕ್ಟ್ರಾನಿಕ್ ಗ್ರಿಡ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು ಮಿಡಲ್ ಈಸ್ಟ್ ಕಂಟ್ರಿಯಿಂದ ಆರ್ಡರ್ ಬಂದಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೂ ಈ ಕಂಪ್ನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಯಾಕಂದರೆ ಈ ಥರ ಆರ್ಡರ್ಸ್ ಈ ಕಂಪ್ನಿಗೆ ತುಂಬ ಬರ್ತಾನೆ ಇರುತ್ತೆ. ಈ ಥರ ಆರ್ಡರ್ ಬಂದ್ರೂ ಈ ಕಂಪ್ನಿ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಯಾಕಂದರೆ ಈ L&Tಗೆ ತುಂಬ ಆರ್ಡರ್ಸ್ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಥರ ಆರ್ಡರ್ ಬಂದ್ರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋಕ್ಕೆ ಹೋಗಲ್ಲ. ಜೊತೆಗೆ ಇದೊಂದು ಮಲ್ಟಿನ್ಯಾಷನಲ್ ಕಾಂಗ್ಲೊಮರೇಟ್. ಇದು ಮೇಯ್ನಾಗಿ EPC ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಯಾವ ಸೆಗ್ಮೆಂಟಲ್ಲಿ ಅಂದರೆ ಇನ್ಫ್ರಾಸ್ಟ್ರಕ್ಚರಿಂದನೇ 51% ರೆವೆನ್ಯೂಸ್ ಬರುತ್ತೆ. ಮತ್ತು ಹೈಡ್ರೋಕಾರ್ಬನ್ ಸೆಗ್ಮೆಂಟ್ ಇದರಿಂದ 13% ರೆವೆನ್ಯೂಸ್, ಪವರ್ ಸೆಗ್ಮೆಂಟಿಂದ 3% ರೆವೆನ್ಯೂಸ್, ಮತ್ತು ಡಿಫೆನ್ಸ್ ಸೆಗ್ಮೆಂಟಲ್ಲೂ ವರ್ಕ್ ಮಾಡುತ್ತೆ. ಅದರಿಂದನೂ 7% ರೆವೆನ್ಯೂಸ್ ಬರುತ್ತೆ. ಇದ್ರ ಬಿಸ್ನೆಸ್ ತುಂಬ ದೊಡ್ಡದು. ಅದಕ್ಕೋಸ್ಕರ ಯಾವುದೇ ಥರ ಆರ್ಡರ್ಸ್ ಬಂದ್ರೂ ಪಾಸಿಟಿವ್ ಆಗಾಗಲಿ ನೆಗೆಟಿವ್ ಆಗಾಗಲಿ ರಿಯಾಕ್ಟ್ ಆಗೋಕ್ಕೆ ಹೋಗಲ್ಲ. ಇವತ್ತು JTL ಇಂಡಸ್ಟ್ರೀಸ್ ನಿಯರ್ಲಿ 9% ಮೂವ್ ಆಯಿತು. ಯಾಕಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾಯಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾವ ರೇಷೋದಲ್ಲಿ ಸ್ಪ್ಲಿಟ್ ಮಾಡಬೇಕು ಅಂತ ಎಲ್ಲ ಕಮ್ಮಿಂಗ್ ಟೈಮಲ್ಲಿ, ಅಂದರೆ ಈ ಕಂಪ್ನಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಸೆಪ್ಟೆಂಬರ್ 14 ಇದೆ. ಅವತ್ತು ಈ ಡೇಟಾನೆಲ್ಲ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು JTL ಇಂಡಸ್ಟ್ರೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಈ JTL ಇಂಡಸ್ಟ್ರೀಸ್ ಒಂದು ಸ್ಟೀಲ್ ಟ್ಯೂಬ್ಸ್ ಮತ್ತು ಪೈಪ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. 6 lakh ಮೆಟ್ರಿಕ್ ಟನ್ ಕೆಪಾಸಿಟಿ ಇದೆ ಇವ್ರ ಹತ್ರ. ವೊಡಾಫೋನ್ ಐಡಿಯಾ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಮತ್ತು ಇವಾಗ ಈ ಕಂಪ್ನಿ CEO ಗೌರ್ಮೆಂಟ್ ಜೊತೆ ಮಾತಾಡ್ತಾ ಇದ್ದಾರೆ ಈ AGR ಡ್ಯೂಸ್ ಬಗ್ಗೆ ಎಲ್ಲ. ಮತ್ತು ವೊಡಾಫೋನ್ ಐಡಿಯಾ ಸಹ ಹೊಸ ಫಂಡ್ ರೈಸ್ ಎಲ್ಲ ಮಾಡ್ತಾ ಇದೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಈ AGR ಇಶ್ಯೂನ ಯಾವ ಥರ ಡೀಲ್ ಮಾಡ್ತಾರೆ ಅಂತ. ಯಾಕಂದರೆ ಈ AGR ಇಶ್ಯೂಲಿ ಹೈಯೆಸ್ಟ್ ಪೇ ಮಾಡಬೇಕಾಗಿರೋದು ಈ ವೊಡಾಫೋನ್ ಐಡಿಯಾದವರೇ. ಅದಕ್ಕೋಸ್ಕರ ಜೊತೆಗೆ ಈ ಫಿನಾನ್ಷಿಯಲ್ ಇಯರ್ Q1 ಆ ಟೈಮಲ್ಲಿ 2.10 trillion ಡೆಟ್ಟೇ ಇತ್ತು, ಸ್ಪೆಕ್ಟ್ರಮ್ ಫೀಸ್ ಇನ್ಕ್ಲೂಡ್ ಆಗಿ. ಮತ್ತು AGR ಆದಮೇಲೆ AGR ಆದರೆ 70,000 crores ಪೇ ಮಾಡಬೇಕು. ಜೊತೆಗೆ ಇವಾಗ 5Gಗೋಸ್ಕರ ಕ್ಯಾಪೆಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಕಂಪ್ನಿಯಲ್ಲಿ ಇನ್ನೂ ಯಾವ್ಯಾವ ಥರ ಡೆವಲಪ್ಮೆಂಟ್ಸ್ ಬರುತ್ತೆ, ಈ AGR ಬಗ್ಗೆ ಆಗಲಿ, ಕ್ಯಾಪೆಕ್ಸ್ ಬಗ್ಗೆ ಆಗಲಿ, ಮತ್ತು ಫಂಡ್ ರೈಸ್ ಬಗ್ಗೆ ಆಗಲಿ, ಇನ್ನೂ ಯಾವ್ಯಾವ ಥರ ಅಪ್ಡೇಟ್ಸ್ ಬರುತ್ತೆ ನೋಡಬೇಕು. GR ಇನ್ಫ್ರಾ ಪ್ರಾಜೆಕ್ಟ್ ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 6% ಮೂವ್ ಆಯಿತು. ಯಾಕಂದರೆ ಒಂದು ರೈಲ್ವೆ ಪ್ರಾಜೆಕ್ಟಲ್ಲಿ L1 ಬಿಡ್ಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಈ ಪ್ರಾಜೆಕ್ಟ್ ಟೋಟಲ್ ವರ್ತ್ ಬಂದು 903 crores ಅಂತ ಹೇಳಿದ್ದಾರೆ. ಈ ಪ್ರಾಜೆಕ್ಟ್ ಮಹಾರಾಷ್ಟ್ರ ಮೆಟ್ರೋ ರೈಲ್ ಕಾರ್ಪೊರೇಷನಿಂದ ಬಂದಿರೋದು. ಇದರಲ್ಲಿ ಇವರು ಡಿಸೈನ್ ಮತ್ತು ಕನ್ಸ್ಟ್ರಕ್ಷನ್ ಮಾಡಬೇಕು. ಮತ್ತು ಈ ಪ್ರಾಜೆಕ್ಟ್ 30 monthsಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು GMR ಪವರ್ ಆ್ಯಂಡ್ ಅರ್ಬನ್ ಇನ್ಫ್ರಾ ಈ ಕಂಪನಿ 5% ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದರೆ MK ಗ್ಲೋಬಲ್ ಅವರು ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 180 ಅಂತ ಹೇಳಿದ್ದಾರೆ. ಮತ್ತು ನಿನ್ನೆ ಕ್ಲೋಸಿಂಗಿಂದ 15% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಈ ಕಂಪನಿಯಲ್ಲಿ ಡೆಟ್ನ ಕಮ್ಮಿ ಮಾಡ್ಕೊಂಬರ್ತಾ ಇದ್ದಾರೆ, ಮತ್ತು ಅರ್ನಿಂಗ್ ಸಹ ಚೆನ್ನಾಗಿದೆ, ಮತ್ತು ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನಲ್ಲಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು 5% ಸರ್ಕ್ಯೂಟ್ ಲಾಕ್ ಆಗಿರೋದು. ಬ್ಲಾಕ್ ಡೀಲ್ಸ್ ಕಾರ್ಟ್ರೇಟ್ ಟೆಕ್ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 49.5 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಗೈಲ್ ಇಂಡಿಯಾ ಈ ಕಂಪನಿಯಲ್ಲಿ ಸಹ ಒಂದು ಬ್ಲಾಕ್ ಡೀಲ್ ನಡೆದಿದೆ. 2.27 million ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಸಫೇರ್ ಫುಡ್ಸ್ ಈ ಕಂಪನಿಯಲ್ಲಿ ಸಹ ಒಂದು ಬ್ಲಾಕ್ ಡೀಲ್ ನಡೆದಿದೆ. 8.5 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ.